ಒಂದು ಕಡೆ ಪುಟ್ಟ ಹೆಜ್ಜೆ ಹಾಕುತ್ತಾ ಬ್ಯಾಗ್ ಹೊತ್ತು ಸಾಗುವ ಪುಟಾಣಿಗಳು, ಇನ್ನೊಂದೆಡೆ ತಂದೆ ತಾಯಿಯ ಜೊತೆಯಲ್ಲಿ ಶಾಲೆಯತ್ತ ಮುಖ ಮಾಡಿದ ಮಕ್ಕಳು. ಕೆಲವರಿಗೆ ಪ್ರಥಮ ಪ್ರವೇಶ, ಇನ್ನು ಕೆಲವರಿಗೆ ಹೊಸ ತರಗತಿಯ ಪ್ರವೇಶ. ಹೀಗೆ ಉತ್ಸಾಹದಿಂದ ಜ್ಞಾನ ದೇಗುಲದತ್ತ ಕಾಲಿಟ್ಟ ಚಿಣ್ಣರು. ಇದು ಗೋಕರ್ಣ ಭಾಗದ ಶಾಲಾ ಪ್ರಾರಂಭೋತ್ಸವದ ಝಲಕ್. ಪ್ರಸಕ್ತ ಶೈಕ್ಷಣಿಕ ವರ್ಷದ ತರಗತಿ ಸೋಮವಾರದಿಂದ ಪ್ರಾರಂಭವಾಗಿದ್ದು, ಇಲ್ಲಿನ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ಹಾಗೂ ದಾಖಲಾತಿ ಆಂದೋಲನ ಅದ್ದೂರಿಯಾಗಿ ನಡೆಯಿತು. ಇಲ್ಲಿನ ಭದ್ರಕಾಳಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೂವು ಹಾಗೂ ಸಿಹಿ ನೀಡಿ ವಿದ್ಯಾರ್ಥಿಗಳನ್ನ ತರಗತಿಗೆ ಸ್ವಾಗತಿಸಲಾಯಿತು. ಮುಖ್ಯಾಧ್ಯಾಪಕ ಸಿಜಿ ನಾಯಕ್ ದೊರೆ ಮಾತನಾಡಿ, ಈ ವರ್ಷದಲ್ಲಿ ಮೊಬೈಲ್ ಬಳಕೆ, ಟಿವಿ ನೋಡುವುದು ಮತ್ತಿತರ ಚಟುವಟಿಕೆಯಿಂದ ದೂರವಿದ್ದು ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಫಲಿತಾಂಶ ದಾಖಲಿಸಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿ ಶುಭ ಕೋರಿದ್ರು. ಈ ವೇಳೆ ಭದ್ರಕಾಳಿ ಪ್ರಾಥಮಿಕ ವಿಭಾಗದ ಮುಖ್ಯಾಧ್ಯಾಪಕ ಎಂಆರ್ ನಾಯ್ಕ್, ಹಿರಿಯ ಶಿಕ್ಷಕರಾದ ಆರ್ಜಿ ನಾವಡ, ವಿವೇಕ್ ಕೆ ಪಟಗಾರ್, ಅಶ್ವಿನಿ ಚಿತ್ತಾಲ, ಸಹಜಾ ವಿಸಿ, ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂತೋಷ್ ಕೆ ನಾಯಕ್, ಟಿಎನ್ ಲತಾ, ಪ್ರಜ್ಞಾ ನಾಯಕ್, ಶ್ರೀಲಕ್ಷ್ಮಿ ಎಂ ನಾಯಕ್, ತುಳಸಿಗೌಡ, ದ್ವಿತೀಯ ದರ್ಜೆಯ ಸಹಾಯಕರಾದ ಸುಭಾಷ್ ವಿ ನಾಯ್ಕ್, ಸಿಬ್ಬಂದಿ ಮಂಜು ಎನ್ ಮುಕ್ರಿ, ಎಲ್ಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ಉಚಿತ ಪಠ್ಯಪುಸ್ತಕ ವಿತರಣೆ, ಮೊಟ್ಟೆ, ಬಾಳೆಹಣ್ಣು, ಹಾಲು ಕೊಡಲಾಯಿತು. ಮಧ್ಯಾಹ್ನದ ಭೋಜನೆಗೆ ವಿದ್ಯಾರ್ಥಿಗಳಿಗೆ ಪಾಯಸ ಸಹಿತ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಪ್ರವೇಶ ದ್ವಾರದಲ್ಲಿ ಮಾವಿನ ತೋರಣ, ಹೂಗಳಿಂದ ಶೃಂಗರಿಸಲಾಗಿತ್ತು. ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೂ ನೀಡಿ ಮಕ್ಕಳಿಗೆ ಆರತಿ ಬೆಳಗಿ ಬರಮಾಡಿಕೊಳ್ಳಲಾಯಿತು. ನಂತರ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಶಿಕ್ಷಣದ ಮಹತ್ವ ಹಾಗೂ ಉತ್ತಮ ವಿದ್ಯಾಭ್ಯಾಸ ಮಾಡುವ ಮೂಲಕ ಸಾಧನೆಗೈದು ಶಾಲೆಗೆ, ಪಾಲಕರಿಗೆ, ಊರಿಗೆ ಕೀರ್ತಿ ತರುವಂತೆ ಕರೆ ನೀಡಲಾಯಿತು. ಈ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಮಾಜಿ ಅಧ್ಯಕ್ಷ ಕುಮಾರ್ ಮಾರ್ಕಾಂಡೆ, ಸದಸ್ಯ ಮಾಣುಗೌಡ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ಸ್ಮಿತಾ ಅಡಿ, ಸುರೇಶ್ ನಾಯ್ಕ್, ಶಾಲಾ ಮುಖ್ಯಾಧ್ಯಾಪಕಿ ವಿದ್ಯಾ ಹಾಗೂ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ರು. ಇದರಂತೆ ತಾರಮಕ್ಕಿ, ದಂಡೆಬಾಗ, ಬಿಜ್ಜೂರು, ಗಂಗಾವಳಿ, ನಾಡು ಮಾಸ್ಕೇರಿ, ಬಂಕಿಕೊಡ್ಲ, ಹನೇಹಳ್ಳಿ, ತೊರ್ಕೆ, ತದಡಿ, ಮಾದನಗೇರಿ, ಹಿರೇಗುತ್ತಿ, ಬರ್ಗಿ ಭಾಗದ ಸರ್ಕಾರಿ, ಖಾಸಗಿ, ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯಲ್ಲಿ ಸಂಭ್ರಮದಿಂದ ಪ್ರಾರಂಭೋತ್ಸವ ಆಚರಿಸಿ ಮಕ್ಕಳಿಗೆ ತರಗತಿ ಪಾಠಕ್ಕೆ ಬರಮಾಡಿಕೊಳ್ಳಲಾಯಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶಾಲಾ ಪ್ರಾರಂಭೋತ್ಸವದಲ್ಲಿ ಈ ವರ್ಷ ಮುಂಡಗೋಡ ತಾಲೂಕಿನ 21 ಉರ್ದು ಶಾಲೆಗಳಿಗೆ ಪಠ್ಯ ಪುಸ್ತಕವಿಲ್ಲದೆ ಕೇವಲ ಹೂ ನೀಡಿ ವಿದ್ಯಾರ್ಥಿಗಳನ್ನ ಬರಮಾಡಿಕೊಂಡ್ರು. ಮುಂಡಗೋಡ ತಾಲೂಕಿನಲ್ಲಿ ಉರ್ದು ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಸೇರಿ 21 ಶಾಲೆಗಳಿವೆ. ಆದ್ರೆ ಈ ಉರ್ದು ಶಾಲೆಗೆ ಪಠ್ಯ ಪುಸ್ತಕ ಭಾಗ್ಯ ಒದಗಿ ಬಂದಿಲ್ಲ. ಶಿಕ್ಷಣ ಇಲಾಖೆ ಉರ್ದು ಶಾಲೆಗೆ ಈವರೆಗೂ ಒಂದು ಪುಸ್ತಕ ಸಹ ನೀಡಿಲ್ಲ. ಕಳೆದ ವರ್ಷದ ಪುಸ್ತಕವನ್ನ ಮಕ್ಕಳ ಕಡೆ ಮರಳಿ ತೆಗೆದುಕೊಂಡು ಶಿಕ್ಷಕರು ಈ ವರ್ಷದ ಮಕ್ಕಳಿಗೆ ನೀಡುತ್ತಿದ್ದಾರೆ. ಆದ್ರೆ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ 70% ಪಠ್ಯ ಪುಸ್ತಕಗಳನ್ನ ಬಂದು ವಿತರಿಸಲಾಗಿದೆ. ಕಳೆದ ವರ್ಷವೂ ಸಹ 80% ಪುಸ್ತಕಗಳನ್ನ ಉರ್ದು ಶಾಲೆಗಳಿಗೆ ವಿತರಣೆ ಮಾಡಲಾಗಿತ್ತು. ಇದರಲ್ಲಿ ಕನ್ನಡ ವಿಷಯದ ಪುಸ್ತಕ ಬಂದಿರಲಿಲ್ಲ ಎಂದು ಉರ್ದು ಶಾಲೆಯ ಶಿಕ್ಷಕರೊಬ್ಬರು ತಿಳಿಸಿದ್ದಾರೆ. ಈ ಹಿಂದೆ ಶಾಲಾ ಪ್ರಾರಂಭೋತ್ಸವದ ದಿನ ಪಠ್ಯ ಪುಸ್ತಕದ ಜೊತೆಗೆ 2 ಜೋಡಿ ಸಮವಸ್ತ್ರವನ್ನು ಮಕ್ಕಳಿಗೆ ವಿತರಣೆ ಮಾಡಲಾಗುತ್ತಿತ್ತು. ಈ ವರ್ಷ ಸಮವಸ್ತ್ರ ಸಹ ನೀಡಲಾಗಿಲ್ಲ.